ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದಿನವಾದ ಇಂದು ಪಟ್ಟಣದ ಶ್ರೀರಾಮ ಮಂದಿರ, ರಾಮಲಿಂಗೇಶ್ವರ ದೇವಸ್ಥಾನ ಸೇರಿದಂತೆ ಬಲಮುರಿ ಗಣಪತಿ ದೇವಸ್ಥಾನದ ಅರ್ಚಕರಾದ ವಿದ್ಯಾಶಂಕರ್ ರವರ ಮನೆಯಲ್ಲಿ ಸ್ವರ್ಣಗೌರಿ ವ್ರತವನ್ನು ಪಟ್ಟಣದ ಮಹಿಳೆಯರೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸ ಮಾಡಲಾಯಿತು. ಏವಮಗ್ನಿಹೋತ್ರಂ ವಿದುಷೋ ಅಗ್ನಿಹೋತ್ರಂ ಜುಕ್ಫತೀಃ ಯ ಉತೈನ ದೇವಂ ವೇದ ಪಂಚಾರ್ತಿಂ ಸಮರ್ಪಯಾಮಿ. ಲಕ್ಷ್ಮಿ ಬಂದಿಲ್ವಲ್ಲಪ್ಪ. ಲಯಾಯ ನಮಃ ವೃತ್ತತ್ರಯ ನಿವಾಸಿನ್ಯೇ ನಮಃ ಚತುರಸ್ಸುರಪಿಣ್ಯೇ ನಮಃ ಬಿಂದುಸ್ಥಳಮನೋಹರಾಯೇ ನಮಃ ರಾಜರಾಜೇಶ್ವರ್ಯೇ ನಮಃ ತ್ರಿಪುರಸುಂದರಿ ಶ್ರೀ ಲಲಿತಾಂಬಿಕಾಯ ನಮಃ ಪಾರ್ವತಾಂಬ ದೇವತಾಭ್ಯೋ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಂಬಿಕಾಯ ನಮಃ ಲಲಿತಾ ಮಹಾತ್ರಿಪುರಸುಂದರಿ ದೇವತಾಮುದ್ದಿಶ್ಯ ಪ್ರಸನ್ನಶ್ರೀ ಸ್ವರ್ಣಗೌರಿ ದೇವತಾಭ್ಯೋ ನಮಃ. ಅಷ್ಟೋತ್ತರ ಪೂಜಾಂ ಸಮರ್ಪಯಾಮಿ. ಈ ಅಪ್ಸರ ಮಾತೆಯರು ಹೇಳಿದ ಮಾತನ್ನು ಕೇಳಿ ರಾಜನು ವಿಧಿಯಾಗಿ ಸ್ವರ್ಣಗೌರಿ ವ್ರತವನ್ನು ಆ ಸರೋವರದ ತೀರದಲ್ಲಿ ಆಚರಿಸಿ ಗೌರವಂತವನ್ನು ಮಾಡಿಕೊಂಡು ಅರಮನೆಗೆ ಬಂದು ತನ್ನ ಪತ್ನಿಯರಿಗೆ ವ್ರತದ ಬಗ್ಗೆ ಹೇಳಿ ಈ ವ್ರತವನ್ನು ಮಾಡಿಸಲು ಬಂದಿದ್ದನು. ಹಿರಿಯ ಪತ್ನಿಯು ರಾಜನ ಮಾತನ್ನು ಕೇಳುತ್ತದೆ ಅತ್ಯಂತ ಕೋಪದಿಂದ ಪತಿಯ ಕೈಯಲ್ಲಿ ಧರಿಸಿದ ವ್ರತದ ದಾರವನ್ನು ಕಿತ್ತು ಅರಮನೆ ಹಿಂದೆ ಇದ್ದ ಒಂದು ಒಣಗಿದ್ದ ಗಿಡದ ಮೇಲೆ ಬೀಳುವಂತೆ ಎಸೆದಳು. ಆಗ ರಾಜನು ಇದು ಸರಿಯಲ್ಲವೆಂದು ಎಷ್ಟು ಕಿಡಿಯರು ಕೆಳಗೆ ಹೋದಳು. ಹಿರಿಯ ರಾಣಿಯು ತಿಳಿಯದೆ ಎಸೆದಿದ್ದ ದಾರವು
ಬಿದ್ದ ಒಣಗಿದ ಗಿಡವು ಆ ರಥದಾರದ ಪ್ರಭಾವದಿಂದ ಚಿಗುರಿ ಹೂವು ಬಿಟ್ಟು ಹಣ್ಣು ತುಂಬಿಕೊಂಡು ನಿಂತಿತು. ಇದನ್ನು ಕಿರಿಯ ರಾಣಿಯು ನೋಡಲು ರಥದ ದಾರವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಪ್ರೀತಿಪಾತ್ರವಾಗಿ ರಾಜನು ಹೇಳಿದಂತೆ ಸೊಂಟಗೂಡು ಮಾಡಿ ಬೇಕಾದ ಮನವಿಷಯಗಳನ್ನು ಹೊಂದಿದಳು. ರಾಜನ ವಿಶ್ವಾಸವನ್ನು ಗಳಿಸಿದಳು. ಹಿರಿಯ ಹೆಂಡತಿಯು ಈ ರಥವನ್ನು ಏಕದಾ ಬ್ರಹ್ಮಣ ಪರಹತೆ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ ಕೋಪೋಪಚೇತಸ್ವರಾಜ್ಯಮಾದತ್ತೆ ಯೋ ರಾಜಾ ಸಂರಾಜ್ಯೋ ಭಗೋಪೇನ ಗಿಜತೆ ದೇವಸುಪಾವೇತಾನಿ ಹದೀಘಂಸ ಭವಂತೆ ಏತಾವಂತೋ ವೈ ದೇವಾನಾಗಂ ಸಭಾಃ ತಯೇವಾಸ್ಮೈ ವಧಾನ್ ಪ್ರಯಶ್ಚಂತೆ ತಯೇನಂ ಪುನಃ ಸ್ತವಂತೆ ರಾಜ್ಯಾಯ ದೇವಸೂರಾಜಾ ಭವತೆ पर्याप्य अनन्तरायाय सर्वस्तोमोदे रात्ररुत्तमतः भवति सर्वस्यार्थै सर्वस्य दत्तै सर्वदेवतेनाभ्योऽधिसन्वञ्जयति सर्वदेहात्मा